ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೇತನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಒಂದೇ ಫೋನಲ್ಲಿ ಎರಡೆರಡು ವಾಟ್ಸಪ್ ಅಕೌಂಟ್ನ ಯೂಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಎರಡೆರಡು ವಾಟ್ಸಪ್ ಅಕೌಂಟ್ ಬೇಕು ಅಂತ ಕೆಲವರು GB ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ರು ಮತ್ತು ನಾರ್ಮಲ್ ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ನೀವು ಒಂದೇ ವಾಟ್ಸಪ್ಪಲ್ಲಿ ಎರಡೆರಡು ಅಕೌಂಟ್ನ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂತಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅಕೌಂಟ್ಸ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತೀರ. ಸೇಮ್ ಅದೇ ಥರ ವಾಟ್ಸಪ್ಪಲ್ಲೂ ಕೂಡ ಅಪ್ಡೇಟ್ ಬಂದಿದೆ. ಇದಕ್ಕಾಗಿ ನೀವು ನಿಮ್ಮ ನಾರ್ಮಲ್ ವಾಟ್ಸಪ್ಪನ್ನು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಆನಂತರ ನೀವು ನಿಮ್ಮ ವಾಟ್ಸಪ್ನ ಸೆಟ್ಟಿಂಗ್ಸ್ಗೆ ಹೋಗಿ, ಮೊದಲೇ ಫಸ್ಟ್ಗೆ QR ಕೋಡ್ ತೋರಿಸ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಆ್ಯರೋ ಮಾರ್ಕ್ ಕಾಣ್ತಾ ಇದೆ. ಆ ಆ್ಯರೋ ಮಾರ್ಕ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, ನಿಮ್ಮ ಒಂದು ಫೋನ್ ನಂಬರನ್ನು ತೋರಿಸ್ತಾ ಇದೆ. ಮತ್ತು ಆ್ಯಡ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನೀವು ಹೊಸ್ದಾಗಿ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿದಾಗ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೆಲ್ಲ ನೀವು ಯಾವ ಥರ ಲಾಗಿನ್ ಮಾಡ್ತಾಯಿದ್ರಿ ಅದೇ ಥರ ಫೋನ್ ನಂಬರ್ ಆ್ಯಂಡ್ OTPನ ಕೊಟ್ಟು ಲಾಗಿನ್ ಮಾಡೋದಷ್ಟೇ. ನೀವು ಮೊದಲೆಲ್ಲ ಮೊಬೈಲ್ ನಂಬರನ್ನು ಕೊಟ್ಟು ಯಾವ ಥರ ಲಾಗಿನ್ ಮಾಡ್ತಾಯಿದ್ರಿ ಅದೇ ಥರ ಲಾಗಿನ್ ಮಾಡಿ. ನಿಮಗೆ ಗೊತ್ತಿರುತ್ತೆ ಯಾವ ಥರ ಲಾಗಿನ್ ಮಾಡೋದು ಅಂತ. ನೀವು ಇದಕ್ಕೋಸ್ಕರ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ವಾಟ್ಸಪ್ಪರು ಈ ಒಂದು ಅಪ್ಡೇಟ್ ಬಗ್ಗೆ ಮೊದಲೇ ತಿಳಿಸಿದ್ರು, ಕೊನೆಗೂ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈಗ ನೀವು ಲಾಗಿನ್ ಮಾಡಿರ್ತೀರ, ಮತ್ತೆ ಮೊದಲನೇ ಅಕೌಂಟ್ಗೆ ಬರಬೇಕು ಅಂತಂದರೆ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ಸ್ವಿಚ್ ಆಪ್ಷನ್ ಇರುತ್ತೆ. ಮೊದಲು ಯಾವ ಥರ ಆ್ಯಡ್ ಮಾಡಿದ್ರಿ ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಲಾಗಿನ್ ಮಾಡ್ತೀರಾ ಸೇಮ್ ಅದೇ ಥರ ಹಳೆ ಅಕೌಂಟ್ಗೆ ಸ್ವಿಚ್ ಆಗ್ಬೋದು. ವಾಟ್ಸಪ್ಪಲ್ಲಿ ಇನ್ನೂ ಏನೇನೋ ಅಪ್ಡೇಟ್ಸ್ ಎಲ್ಲ ಬಂದಿದೆ. ಇನ್ನು ಮುಂದೆ ನೀವು ಫೋನ್ ನಂಬರ್ ಹಾಕಿನೇ ಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಸ್ಟಾಗ್ರಾಮ್ ಥರನೇ ಇಮೇಲ್ ID ಕೂಡ ಆ್ಯಡ್ ಮಾಡ್ಬೋದು. ಅದಕ್ಕೇ ನೀವು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ.